ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಎಸ್ ವಿ ಚಂದ್ರಕಲಾ ಶಿವಮೊಗ್ಗ. ನಿಮ್ಮ ಮುಂದೆ ಈಗ ತೋರಿಸ್ತಿರುವಂಥ ಈ ವಿಡಿಯೋ ಪಚ್ಚ ಕರ್ಪೂರ ಎಂಬ ಒಂದು ಅತ್ಯುತ್ತಮ ಸುಗಂಧ ದ್ರವ್ಯದ ಬಗ್ಗೆ. ಈ ಪಚ್ಚ ಕರ್ಪೂರವು ಸಸ್ಯಜನ್ಯವಾಗಿದ್ದು ಕ್ಯಾಂಪರ್ ಎಂಬ ಮರದ ತೊಗಟೆಯಿಂದ ಅದರ ತಿರುಳಿನಿಂದ ಒಂದು ಬಟ್ಟಿ ಇಳಿಸಿ ಪಚ್ಚ ಕರ್ಪೂರವನ್ನು ತಯಾರಿಸೋದು ಅಂತ ಕೇಳಿದ್ದೀವಿ. ಇದು ಒಂದು ಮನೆ ಸಮಾರಂಭಗಳಲ್ಲಿ ಹಿಂದೆ ಎಲ್ಲ ಮನೆ ಮುಂದೆನೇ ಒಂದು ಮದುವೆ ನಡೆಯೋದಾಗಲಿ ಏನಾದರೂ ಅವಾಗ ಎಷ್ಟು ಕ್ವಿಂಟಾಲ್ ಗಟ್ಟಲೆ ಬೂಂದಿ ತಯಾರಿಕೆ ಆಗೋದು. ಆಗ ಇದನ್ನು ಪಚ್ಚಕರ್ಪೂರ ಒಂಚೂರು ತಗೊಂಬನ್ನಿ ಅಂತ ತಂದಿಟ್ಕೊಂಡು ಸಿಹಿ ತಿಂಡಿಗಳಾದ ಲಾಡು ಉಂಡೆ, ಬೂಂದಿ, ಇನ್ನಿತರ ತಿಂಡಿಗಳಿಗೆ ಇದನ್ನು ಕುಟ್ಟಿ ಪುಡಿ ಮಾಡಿಬಿಟ್ಟು ಸುವಾಸನಯುಕ್ತವಾಗಿ ಮತ್ತು ಇದು ಆರೋಗ್ಯಕರವೂ ಇರೋದ್ರಿಂದ ಅಲ್ಪ ಪ್ರಮಾಣದಲ್ಲಿ ಬೆರೆಸ್ತಾರೆ. ಅದಕ್ಕೆ ಕ್ವಿಂಟಾಲ್ ಗಟ್ಟಲೆ ಬೂಂದಿಗೆ ಇದು ಏನು ಒಂದು ಈ ಥರ ಏನು ಹೀಗಿದೆಯಲ್ಲ ಈ ತುಂಡು ಇದರದ್ದು ಸ್ವಲ್ಪ ಕುಟ್ಟಿ ಪುಡಿ ಮಾಡಿಕೊಂಡು ಅದು ಸೇರಿಸೋದುಂಟು. ಹಾಗೆ ಕುಡಿಯುವ ನೀರಿನ ಶುದ್ಧೀಕರಣಕ್ಕೆ ಅಂತ ಹೇಳಿ ಇದು ಅವಾಗಲೂ ಕೂಡ ಅಲ್ಪ ಪ್ರಮಾಣದಲ್ಲೇ ಇದು ಪಚ್ಚ ಕರ್ಪೂರ ಒಳ್ಳೆಯದು ಅಂತ ಹಾಗೆ ಸಿಕ್ಕಾಪಟ್ಟೆ ಹಾಕಂಗಿಲ್ಲ. ಅದು ಚೂರು ಹಾಕಿದ್ರೆ ಸಾಕು, ಅಷ್ಟು ಸುವಾಸನೆ. ನೀರು ಶುದ್ಧೀಕರಣ ಆಗೋಕ್ಕೆ ಅಂತ ಕೂಡ ಈ ಪಚ್ಚ ಕರ್ಪೂರ ಬಳಸ್ತಾರೆ. ಹಾಗೆ ಆಯುರ್ವೇದ ಪದ್ಧತಿಯ ಔಷಧ ಉಪಚಾರಗಳಲ್ಲಿ ಇದನ್ನು ಹಲವು ಚಿಕಿತ್ಸೆಗಳಿಗೆ ಬಳಸೋದನ್ನು ನೋಡಿರ್ತೀವಿ, ಕೇಳಿರ್ತೀವಿ. ಮುಖ್ಯವಾಗಿ ಹಿಂದೆ ಎಲ್ಲ ಈ ತಲೆಲೆ ಮಕ್ಕಳಿಗೆಲ್ಲ ಭಾರಿ ಏನೆಲ್ಲ ಆಗ್ಬಿಡೋದು, ತುಂಬ ತಲೆ ಕೂದಲು ಇದ್ದರೂ ಅವರು ವಾರಕ್ಕೊಂದ್ಸಲಿ 2 ಸಲ ತಲೆ ಸ್ನಾನ ಮಾಡಿಸ್ಬೇಕಾದ್ರೆ ತಲೆ ತುಂಬ ಮಣ್ಣು ಮರಳು ಹಾಕ್ಕೊಂಡಿರೋದು ಏನಾಗೋದು. ಅಂಥ ಸಂದರ್ಭದಲ್ಲೇ ಇದನ್ನು ಕೊಬ್ಬರೆಣ್ಣೆ ಜೊತೆ ಕುಟ್ಟಿ ಪುಡಿ ಮಾಡಿಟ್ಬಿಟ್ಟು ನಮಗೆಲ್ಲ ಸಣ್ಣಲ್ಲಿರ್ತಾ ನಮಗೆ ಅಂತಲೇ ಎಲ್ಲ ಆವಾಗ ಆ ಥರ ಇತ್ತು. ಇವಾಗ ಏನು ನೋಡ್ದೇನೆ ಎಷ್ಟೋ ಸಮಯಗಳಾಗೋಗಿದೆ, ಇವಾಗಿಲ್ಲ ಆ ಥರ. ಹಾಗಾಗಿ ಈ ಪಚ್ಚಕರ್ಪೂರ ಅನ್ನೋದು ಇಷ್ಟೇ ಅಲ್ಲದೆ ಏನಾದರೂ ಪೂಜಾ ಸನ್ನಿವೇಶಗಳಲ್ಲಿ ಇದನ್ನು ಬಳಸ್ತಾರೆ. ಹಾಗೆ ಕೆಲವರು ಇದನ್ನು ನೆಗೆಟಿವ್ ಎಲ್ಲ ತೆಗೆಯುತ್ತೆ, ದೇವ್ರ ಮನೆಯಲ್ಲೇ ನಾವು ಒಂದು ಇದರಲ್ಲಿ ಹಾಕಿಡ್ತೀವಿ. ಒಬ್ಬೊಬ್ಬರು ಒಂದೊಂದು ಕಾರಣ ಹೇಳ್ತಾರೆ. ಅವರಿಗೆ ತಿಳಿದ ಮಟ್ಟಿಗೆ ಅವರಿಗೆ ಏನು ಬಳಸಿ ಗೊತ್ತಿರುತ್ತೆ ಅದನ್ನು ಮಾಡ್ತಾರೆ. ನಾನೀಗ ಇದ್ರ ಜೊತೆ ಒಬ್ಬರು ಮಾಡಿದ್ದು ಒಬ್ಬರು ಮಾಡಬೇಕಂತಿಲ್ಲ, ಯಾಕಂದರೆ ಇದು ಹಲವಾರು ಉಪಯೋಗ ಇರೋದ್ರಿಂದ ನಮ್ಮ ಮನೆಯಲ್ಲೇ ಪೂಜೆ ಪುನಸ್ಕಾರ ಹಬ್ಬ ಹರಿದಿನಗಳಲ್ಲೇ ಒಂದು ತೀರ್ಥ ಮಾಡ್ತೀವಿ. ಏನು ಈಗ ತೆಂಗಿನಕಾಯಿ ಒಡೆದಿದ್ದು ಒಂದು ತೀರ್ಥ ಇರುತ್ತೆ, ಇನ್ನೊಂದು ದೇವರಿಗೆ ಒಂದು ತೀರ್ಥ, ಈ ಥರ ಪಂಚಪಾತ್ರೆಯಲ್ಲಿ ತೀರ್ಥ ಇಟ್ಟಾಗ ಅದಕ್ಕೆ ನಾವೇನು ಮಾಡ್ತೀವಿ, ಒಂದು ದೇವಸ್ಥಾನಗಳಲ್ಲಿ ಕೂಡ ಇದೇ ಥರ ತೀರ್ಥ ಸಿಗುತ್ತೆ. ಒಂದು 4 ಲವಂಗ ಹಾಕ್ತೀವಿ ಹೀಗೆ, ಆಮೇಲೆ ಒಂದು ಸ್ವಲ್ಪ ತುಳಸಿ ಹಾಕಿಡ್ತೀವಿ. ಹಾಗೆ ಈ ಪಚ್ಚ ಕರ್ಪೂರದ ಒಂದು ಸಣ್ಣ ತುಂಡನ್ನು ಹಾಕಿಡ್ತೀವಿ. ಇದು ಹಿಂಗೆ ಹಾಕಿಡ್ತೀವಿ ಅಷ್ಟೇ. ನೋಡಿ ಇದು ಹೇಗಿರುತ್ತೆ ಅಂದರೆ, ಈ ತೀರ್ಥ ಕುಡಿಯೋಕ್ಕೆ ಎಲ್ಲರೂ ಅದನ್ನೆಷ್ಟು ಭಕ್ತಿ ಭಾವನೆಯಿಂದ ಇದು ಒಂದು ಶುದ್ಧವಾಗಿ ಮಾಡಿ ದೇವರಿಗೆ ಬೇರೆ ಹಣ್ಣು ಹಂಪಲುಗಳೆಲ್ಲ ಇಡೋದ್ರ ಜೊತೆ ಈ ತೀರ್ಥನ ಇಟ್ಟಾಗ ಪೂಜೆ ಮಂಗಳಾರತಿ ಎಲ್ಲ ಆದಾಗ ಇದನ್ನು ಒಂದು 3 ಉದ್ಧರಣೆ ಹೀಗೆ ಕೊಟ್ಟಾಗ ಅದು ಸೊರ್ ಅಂತ ಕುಡಿದು ಅದನ್ನು ತಲೆಗೆ ಹಚ್ಕೋತಾರೆ, ಉಳಿದಿದ್ದನ್ನು ಬಟ್ಟೆಗೆ ಒರೆಸ್ಕೊಳ್ಳಲ್ಲ. ಆ ತೀರ್ಥಕ್ಕೆ ಅಷ್ಟು ಒಂದು ಏನಿರುತ್ತೆ, ಆ ಪೂಜ್ಯ ಭಾವನೆ ಇರುತ್ತೆ. ಹಾಗೆ ದೇವಸ್ಥಾನಗಳಲ್ಲೂ ನಮಗೆಲ್ಲ ತೀರ್ಥ ಕೊಡೋದು ಇದೇ ಇಷ್ಟ ಹಾಕೋದು. ಯಾಕಂದರೆ ದೇವಸ್ಥಾನದಲ್ಲಿ ತೀರ್ಥ ತಯಾರು ಮಾಡೋ ಹತ್ರೆಲ್ಲ ಕೇಳ್ತಾ ಇರ್ತೀವಲ್ಲ ನಾವು. ಹಾಗಾಗಿ ನಾವು ಒಬ್ಬರು ನೋಡಿ ಒಬ್ಬರು ಕಲಿಯೋದು. ಮತ್ತು ಯಾಕೆ ಇದನ್ನು ಪಚ್ಚಕರ್ಪೂರ ಹಾಕ್ತಾರೆ ಅಂತ ಯೋಚನೆ ಮಾಡಿದಾಗ ಇದರಲ್ಲಿ ಇಷ್ಟೆಲ್ಲ ಔಷಧೀಯ ಗುಣ ಇರೋದ್ರಿಂದ ಈ ಒಂದು ತೀರ್ಥ ತಯಾರು ಮಾಡಿದಾಗ ಇದು ಆರೋಗ್ಯಕರ ಕೂಡ ಹೌದು. ತುಳಸಿ, ಲವಂಗ ಇದು ಎಲ್ಲ. ಆಮೇಲೆ ನಾವು ಮನೆಯೆಲ್ಲ ಒಂದೊಂದ್ಸಲಿ ತುಂಬ ಕ್ಲೀನ್ ಮಾಡೋಣ ಅಂತ ಹೇಳಿದಾಗ ಯಾವುದ್ಯಾವುದೋ ಒಂದೊಂದು ನಾವು ತೊಗೊಂಬಂದ್ಬಿಟ್ಟು ಇದು ಅಂಗಡಿಯಿಂದೆಲ್ಲ ತಂದು ಫ್ಲೋರ್ ಕ್ಲೀನರು ಎಲ್ಲ ಹಾಕ್ತಿರ್ತೀವಿ. ಒಂದೊಂದ್ಸಲಿ ಖಾಲಿ ಆಗಿಬಿಟ್ಟಿರುತ್ತೆ. ಅದು ಖಾಲಿ ಆದರೆ ತರಕ್ಕೆ ನಮಗೆ ಅದು ಮರ್ತು ಹೋಗ್ಬಿಟ್ಟಿರುತ್ತೆ. ಅಂಥ ಸಂದರ್ಭದಲ್ಲೇ ಒಂದು ಸ್ವಲ್ಪ ಉಪ್ಪು ಮತ್ತು ಇದೊಂಚೂರು ಪಚ್ಚಕರ್ಪೂರ ನೀರಿಗೆ ಹಾಕ್ಕೊಂಬಿಟ್ಟು ಎಲ್ಲ ಒರೆಸ್ದಾಗ ಕೀಟನಾಶಕನೂ ಹೌದು ಮತ್ತು ಘಮ ಅಂತ ಕೂಡ ಅನ್ನುತ್ತೆ.
ನೋಡಿದ್ರಲ್ಲ ಪ್ರಿಯ ವೀಕ್ಷಕರೇ, ಪಚ್ಚ ಕರ್ಪೂರದ ಒಂದು ಏನು ಉಪಯೋಗ ನನಗೆ ತಿಳಿದಿರೋದನ್ನು ನಾನು ಹೇಳಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.